Hello students, welcome to V Classroom. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಾಸ್ 10th NCERT ನಲ್ಲಿರುವಂತ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟರ್ ನ ಎಕ್ಸರ್ಸೈಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ರಿಲೇಟೆಡ್ ಥಿಯರಿ ಏನೇನಿದೆ, ಥಿಯರಿ ಕಾನ್ಸೆಪ್ಟ್ಸ್ ಆಗಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಗಲಿ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಚಾಪ್ಟರ್ನಲ್ಲಿ ಮೇಜರ್ ಪಾರ್ಟ್ ಏನೇನಿದೆ ಅಂತ ಹೇಳಿದ್ರೆ ಸೆಕ್ಟರ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಸೆಗ್ಮೆಂಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಸೊ ಏನೇನಿದೆ, ಏನೇನು ಥಿಯರಿ ಇದೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ದಿಸ್ ಈಸ್ ಸರ್ಕಲ್, ರೈಟ್? ಸೊ ದಿಸ್ ಈಸ್ ಅ ಸರ್ಕಲ್ ಆ್ಯಂಡ್ ಯಾವುದೇ ಸರ್ಕಲ್ ತೊಗೊಂಡ್ರು ಅದಕ್ಕೊಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ. ಆ ಫಿಕ್ಸ್ಡ್ ಪಾಯಿಂಟ್ನ ವಿ ಕನ್ಸಿಡರ್ಡ್ ಆ್ಯಸ್ ಅ ಸೆಂಟರ್, ವಿ ನೇಮ್ ಇಟ್ ಆಸ್ ಅ ಸೆಂಟರ್. ಆ್ಯಂಡ್ ಆ ಫಿಕ್ಸ್ಡ್ ಪಾಯಿಂಟಿಂದ ಈ ಸರ್ಕಲ್ ಪಾಯಿಂಟ್ಗೆ ಅಂದರೆ ಸರ್ಕಲ್ ಎಡ್ಜ್ಗೆ ಒಂದು ಡಿಸ್ಟೆನ್ಸ್ ಇರುತ್ತೆ. ಆ ಡಿಸ್ಟೆನ್ಸ್ನ ವಿ ಕಾಲ್ ಇಟ್ ಆಸ್ ಅ ರೇಡಿಯಸ್, ಆರ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಇದೇ ನೀವು ಈ ಲೈನ್ನ ಎಕ್ಸ್ಟೆಂಡ್ ಮಾಡಿದರೆ ನಮಗೊಂದು ಲೈನ್ ಸೆಗ್ಮೆಂಟ್ ಆಗುತ್ತೆ. ಆ್ಯಂಡ್ ದಿಸ್ ಯು ಕ್ಯಾನ್ ಕನ್ಸಿಡರ್ ಆಸ್ ಅ ಎ ಆ್ಯಂಡ್ ದಿಸ್ ಈಸ್ ಬಿ. ಆ್ಯಂಡ್ ಎ ಬಿ ಡಿಸ್ಟೆನ್ಸ್ ಏನಾಗುತ್ತೆ, ಎ ಬಿ ಇಸ್ ಅ ಡಯಾಮೀಟರ್. ಸೊ ಎ ಬಿ ಇಸ್ ಈಕ್ವಲ್ ಟು ಡಯಾಮೀಟರ್ ಆ್ಯಂಡ್ ಡಯಾಮೀಟರ್ ಡಿ ಇಸ್ ಈಕ್ವಲ್ ಟು ಟ್ವೈಸ್ ಆಫ್ ರೇಡಿಯಸ್ ಆಗುತ್ತೆ. ಅಂದರೆ 2 ರೇಡಿಯಸ್ ಹಾಕಿದರೆ ನಮಗೆ 1 ಡಯಾಮೀಟರ್ ಸಿಗುತ್ತೆ. ಅಥವಾ ನೀವು ರೇಡಿಯಸ್ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ಸೊ D/2 ಮಾಡಿ, ಡಯಾಮೀಟರ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ರೇಡಿಯಸ್ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ ಕಮಿಂಗ್ ಟು ದ ಸರ್ಕಲ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಏರಿಯಾ ವಿಲ್ ಬಿ ಈಕ್ವಲ್ ಟು ದ ಹೋಲ್ ಏರಿಯಾ, ಅಂದರೆ ದ ಸ್ಪೇಸ್ ಎನ್ಕ್ಲೋಸ್ಡ್ ಬೈ ದಿಸ್ ಸರ್ಕಲ್ ಈಸ್ πr². ಆ್ಯಂಡ್ ಒನ್ ಮೋರ್ ಫಾರ್ಮುಲಾ ದಟ್ ಈಸ್ ಸರ್ಕಂಫರೆನ್ಸ್ ಅಂದರೆ ಏನು ಅಂತಲೂ ಬೇಕು ನಮಗೆ. ಸರ್ಕಂಫರೆನ್ಸ್ ಅಂತ ಹೇಳಿದ್ರೆ ದ ಟೋಟಲ್ ಬೌಂಡ್ರಿ, ಈ ಬೌಂಡ್ರಿ ಇದೆಯಲ್ಲ, ಈ ಬೌಂಡ್ರಿ ಲೆಂತ್ perimeter of a circle is nothing but circumference of a circle. C ನಲ್ಲಿ represent ಮಾಡ್ತೀವಿ, that is nothing but 2πr. So these are the basic formulas or the basic concepts which are related to circle. Okay, so now let's understand what is sector and what is segment. ಸೆಕ್ಟರ್ ಅಂತ ಅಂದರೆ ಲೆಟ್ ಮೀ ರೀಡ್ ದ ಡೆಫಿನೇಷನ್. ಓಕೆ, ಸೊ ಡೆಫಿನೇಷನ್ ನೋಡೋಣ ಏನು ಹೇಳುತ್ತೆ ಅಂತ. ದ ಪೋರ್ಷನ್ ಆರ್ ಪಾರ್ಟ್ ಆಫ್ ದ ಸರ್ಕ್ಯುಲರ್ ರೀಜನ್ ಎನ್ಕ್ಲೋಸ್ಡ್ ಬೈ 2 ರೇಡಿಯೈ. ಇಫ್ ಯು ಕನ್ಸಿಡರ್ ದಿಸ್ ಡಯಾಗ್ರಾಮ್, ಇದೇನಿದು ರೇಡಿಯಸ್ ಅಲ್ವಾ, ಇದು ಕೂಡ ರೇಡಿಯಸ್ ಅಲ್ವಾ. ಸೊ ಸಿಂಗಲ್ ಅಂದರೆ ರೇಡಿಯಸ್ ಅಂತ ಹೇಳ್ತೀವಿ, ಪ್ಲೂರಲ್ ಇದ್ದರೆ ರೇಡಿಐ. 2 ರೇಡಿಯಸ್ ಒಳಗಡೆ ಎನ್ಕ್ಲೋಸ್ ಆಗಿರೋಂಥ ಸ್ಪೇಸ್ ಇದೆಯಲ್ಲ, ದಿಸ್ ವಿ ಕಾಲ್ ಇಟ್ ಹ್ಯಾಸ್ ಅ ಸೆಕ್ಟರ್. ಓಕೆ, ಸೊ the circular region enclosed by 2 radii and the corresponding arc ಅಂತ ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಏನಿದೆ ಈ ಸರ್ಕಂಫರೆನ್ಸ್ ಡಿವಿಷನ್ ಇದೆಯಲ್ಲ, ಈ ಪಾರ್ಟ್ನ ವಿ ಕಾಲ್ ಇಟ್ ಹ್ಯಾಸ್ ಅ ಆರ್ಕ್. ಈ ಆರ್ಕಿಗೂ ಮತ್ತು ಈ ರೇಡಿಯಸ್ ಒಳಗಡೆ ಇರೋವಂಥ ಪೋರ್ಷನ್ನ ವಿ ಕಾಲ್ ಇಟ್ ಆಸ್ ಅ ಸೆಕ್ಟರ್. ಈ ಸೆಕ್ಟರ್ ನೋಡಿ, ಸ್ಮಾಲ್ ಪೋರ್ಷನ್ನ ದಟ್ ಈಸ್ ಮೈನರ್ ಸೆಕ್ಟರ್ ಅಂತ ನಾವು ತಗೋತೀವಿ. ಆ್ಯಂಡ್ ಇದನ್ನು ಬಿಟ್ಟು ಉಳಿದಂಥ ಪಾರ್ಟ್ ಇದೆಯಲ್ಲ, ಸ್ಪೇಸ್ ಇದೆಯಲ್ಲ ಅಥವಾ ಸರ್ಫೇಸ್ ಇದೆಯಲ್ಲ, ದ್ಯಾಟ್ ವಿ ಕಾಲ್ ಇಟ್ ಹ್ಯಾಸ್ ಅ ಸೆಕ್ಟರ್ ಇಟ್ ಸೆಲ್ಫ್. ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ಮೇಜರ್ ಸೆಕ್ಟರ್ because a larger portion is compared to this, so that's why we consider as a major sector, and this is minor sector. Okay, so it's like a pizza cutting ತರ ನೋಡಿ, ಪಿಜ್ಜಾ ಶೇಪಲ್ಲಿ ಇದೆ, ಅದನ್ನು ತೆಗೆದ್ರೆ ನಮಗೆ ಆ ಸೆಕ್ಟರ್ ಅಂದರೆ 2 ರೇಡಿಯೈ ಒಳಗಡೆ ಇರೋವಂಥ ಸ್ಪೇಸ್ ಇಸ್ ನಥಿಂಗ್ ಬಟ್ ಸೆಕ್ಟರ್. ಡನ್. ನೆಕ್ಸ್ಟ್ ವಿಲ್ ಗೋ ಟು ದ ಸೆಗ್ಮೆಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೆಗ್ಮೆಂಟ್ ಫಾರ್ಮ್ ಆಗೋದು ಹೇಗೆ? ದ ಪೋರ್ಷನ್ ಆಫ್ ದ ಸರ್ಕ್ಯುಲರ್ ರೀಜನ್ ಎನ್ಕ್ಲೋಸ್ಡ್ ಬಿಟ್ವೀನ್ ಅ ಕಾರ್ಡ್ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಆರ್ಕ್. ಸೊ ಕಾರ್ಡ್ ಅಂದರೆ ಇಟ್ ಈಸ್ ಅ ಲೈನ್ ಸೆಗ್ಮೆಂಟ್ ವಿಚ್ ಡಿವೈಡ್ಸ್ ದ ಸರ್ಕಲ್ ಇಂಟು 2 ಪಾರ್ಟ್ಸ್. ಓಕೆ, ಇಲ್ಲೊಂದು ಪೋರ್ಷನ್ ಮಾಡಿದೆ, ಇಲ್ಲೊಂದು ಪೋರ್ಷನ್ ಮಾಡಿದೆ. ಕಾರ್ಡ್ ಇದು, ಇಟ್ ಈಸ್ ನಾಟ್ ಅ ರೇಡಿಯಸ್ ಅಲ್ಲ, ಇದು ಕಾರ್ಡ್. ಇದು ಕಾರ್ಡು ಸರ್ಕಲ್ನ 2 ಪಾರ್ಟಾಗಿ ಡಿವೈಡ್ ಮಾಡಿದೆ. ಅದರಲ್ಲಿ ಸ್ಮಾಲರ್ ಪೋರ್ಷನ್, ಈ ಪೋರ್ಷನ್ನ ವಿ ಕಾಲ್ ಇಟ್ ಆಸ್ ಅ ಸೆಗ್ಮೆಂಟ್. ದಟ್ ಈಸ್ ನಥಿಂಗ್ ಬಟ್ ಮೈನರ್ ಸೆಗ್ಮೆಂಟ್ ಅಂತ ನಾವು ಕರಿತೀವಿ. ಓಕೆ, ಆ್ಯಂಡ್ ಅದನ್ನು ಬಿಟ್ಟು ಇನ್ನು ಉಳಿದಂಥ ಪಾರ್ಟ್ ಏನಿದೆ ಅದು ಮೇಜರ್ ಸೆಗ್ಮೆಂಟ್. ಓಕೆ, ಸೊ ಸೆಗ್ಮೆಂಟ್ ಸಿಗೋದು ನಮಗೆ ಕಾರ್ಡಿಂದ.
ಆ್ಯಂಡ್ ಸೆಕ್ಟರ್ ಸಿಗೋದು ನಮಗೆ 2 ರೇಡಿಯಿಂದ. ಜಸ್ಟ್ ರಿಮೆಂಬರ್, ಸೆಕ್ಟರ್ 2 ರೇಡಿಯಿಂದ ಸಿಗುತ್ತೆ ನಮಗೆ. ಆ್ಯಂಡ್ ಕಾರ್ಡಿಂದ ಸಿಗೋವಂಥ ಪಾರ್ಟ್ ಸರ್ಕಲಲ್ಲಿ ಯಾವುದು? ಸೆಗ್ಮೆಂಟ್. ಇಟ್ಸ್ ಲೈಕ್ ಎ ಚಪಾತಿ ಕಟ್ಟಿಂಗ್ ಥರ. ಓಕೆ, ಇದು ಪಿಜ್ಜಾ ಅಂತ ತೊಗೋಬೋದು ನಾವು, ಇದು ಚಪಾತಿ ಕಟ್ಟಿಂಗ್ ಥರ ತೊಗೋಬೋದು. ಓಕೆ, ಸೊ ಸೆಗ್ಮೆಂಟ್ ಆ್ಯಂಡ್ ಸೆಕ್ಟರ್. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್. ಆ್ಯಂಡ್ ಈ ಚಾಪ್ಟರ್ನಲ್ಲಿ 2 ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ನಮಗೆ ಫಾರ್ಮುಲಾಸ್ ಇದೆ, ಅದನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಆ್ಯಂಡ್ ಮಿಕ್ಕಿದನ್ನು ನಾವು ಫಾರ್ಮ್ ಮಾಡ್ತಾ ಹೋಗ್ತೀವಿ. ಓಕೆ, ಏರಿಯಾ ಆಫ್ ದ ಸೆಕ್ಟರ್ ಆಫ್ ಆ್ಯಂಗಲ್ ಥೀಟಾ. ಸೆಕ್ಟರ್ ಅಂದರೆ ಏರಿಯಾ ಆಫ್ ದ ಸೆಕ್ಟರ್ ಅಂದರೆ ನೋಡಿ, ಈ ಸೆಕ್ಟರ್ ಏನು ಮಾಡ್ತಾ ಇದೆ, ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಮಾಡ್ತಾ ಇದೆ, ಸೆಂಟರ್ ಅಟ್ ದ ಸೆಂಟರ್ ಓ. ಈ ಆ್ಯಂಗಲ್ನ ವಿ ಕ್ಯಾನ್ ಕನ್ಸಿಡರ್ ಆಸ್ ಅ ಥೀಟಾ. Any Greek letter you can use to represent angle. So theta, so area of the sector of a angle theta. If you really want to find out the area of this sector, we have direct formula. Theta by 360 into pi r square. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಏರಿಯಾ ಆಫ್ ದ ಸೆಕ್ಟರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಕಮಿಂಗ್ ಟು ದ ಲೆಂತ್ ಆಫ್ ಅನ್ ಆರ್ಕ್. ಲೆಂತ್ ಆಫ್ ಅನ್ ಆರ್ಕ್ ಆಫ್ ಅ ಸೆಕ್ಟರ್ಗೆ ಓಕೆ, ಇದನ್ನು ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ಯು ಕ್ಯಾನ್ ಕನ್ಸಿಡರ್ ಆಸ್ ದಿಸ್ ಇಸ್ ಎ ಬಿ. ನಮಗೆ ಎ ಬಿ ಲೆಂತ್ ಬೇಕು, ಮೀನ್ಸ್ ಎ ಬಿ ಆರ್ಕ್ ಇದು. ವಿ ಕಾಲ್ ದಿಸ್ ಆಸ್ ಅ ಆರ್ಕ್. ಓಕೆ, ಎ ಬಿ ಆರ್ಕ್ ಬೇಕು, ಲೆಂತ್ ಬೇಕಂತ ಹೇಳಿದ್ರೆ ಅಗೇನ್ ವಿ ಹ್ಯಾವ್ ಅ ಫಾರ್ಮುಲಾ ಥೀಟಾ ಬೈ 360 ಇಂಟು 2 pi r. These are the 2 standard formulas we have to find out the area of the sector and length of an arc ಆಫ್ ಅ ಸೆಕ್ಟರ್. ಇದರ ಏರಿಯಾ ಫೈಂಡ್ ಔಟ್ ಮಾಡ್ಬೋದು ಆ್ಯಂಡ್ ಈ ಆರ್ಕ್ ಲೆಂತ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಮೇನ್ ಥಿಯರಿ ಪಾರ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಟು ಸಾಲ್ವ್ ದ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಪ್ರಾಬ್ಲಮ್ಸ್. Okay, so now let's move on to the exercise 11.1 and we'll solve the problems one by one. Okay, so let's start the exercise 11.1 areas related to circles. The first question in ಹೇಳುತ್ತೆ ನೋಡೋಣ. Find the area of a sector of a circle with the radius 6 cm. Radius 6 cm and if the angle of a sector is 60 degree. ಏನು ಹೇಳ್ತಿದ್ದಾರೆ, ಆ್ಯಂಗಲ್ ಆಫ್ ಅ ಸೆಕ್ಟರ್ ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆ್ಯಂಡ್ ರೇಡಿಯಸ್ ಇಸ್ 6 ಸೆಂಟಿಮೀಟರ್. ಇದನ್ನು ಓ ಅಂತ ತಗೊಳ್ಳೋಣ, ಸೆಂಟರ್, ಆ್ಯಂಡ್ ದಿಸ್ ಇಸ್ 6 ಸೆಂಟಿಮೀಟರ್ ಆ್ಯಂಡ್ ದಿಸ್ ಆಲ್ಸೋ 6 ಸೆಂಟಿಮೀಟರ್ ಬಿಕಾಸ್ ಇದು ರೇಡಿಯೈ ಅಲ್ವಾ. Fine. Now we need to find out the area of this sector. So we have a direct formula. So how do we solve this? First of all, ಏನೇನು ಕೊಟ್ಟಿದ್ದಾರೆ ಅದನ್ನು ತೆಗೆದಿಟ್ಕೊಳ್ಳೋಣ. Given radius r is equal to 6 centimeter and theta angle also they have given 60 degree. Now we have a formula that is area of a sector. Area of a sector is equal to theta by 360 into pi r square. Now theta 60 degree and 360 ಹಾಗೆ ಬರೆದಿಟ್ಕೊಂತೀರಾ. ಪೈ ಸಿ ಅವರು ಪೈ ಮೆನ್ಷನ್ ಮಾಡಿದರೆ 3.14 ತಗೋಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಪೈ ವ್ಯಾಲ್ಯೂ 22/7 ಅಂತ. ವಿಲ್ ಟೇಕ್ ದ್ಯಾಟ್ ಆ್ಯಂಡ್ ಆರ್ ಸ್ಕ್ವೇರ್ ದಟ್ ಈಸ್ 6 ಸ್ಕ್ವೇರ್ ಆಗುತ್ತೆ. ನಾವು 0 0 ಗೆಟ್ಸ್ ಕ್ಯಾನ್ಸಲ್, 6 1s 6 6 that is 1/6 into 22/7 into this 6 square can be written as 6 into 6 alva. E 6 cancel ಆಗುತ್ತೆ. So 22 into 6 divided by 7. If you multiply that 22 into 6 ನೀವು multiply ಮಾಡಿದ್ರೆ 132 ಸಿಗುತ್ತೆ divided by 7 cm square that is centimeter square because area ಇದು area always ನಾವು square ನಲ್ಲಿ represent ಮಾಡಬೇಕು. ಆ್ಯಂಡ್ ಸೆಂಟಿಮೀಟರ್ ಹೇಳಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ತಗೊತೀವಿ. ಇಫ್ ಇಟ್ ಇಸ್ ಅ ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಅ ಸೆಕೆಂಡ್ ಕ್ವೆಶನ್. ಫೈಂಡ್ ದ ಏರಿಯಾ ಆಫ್ ಅ ಕ್ವಾಡ್ರಾಂಟ್ ಆಫ್ ಅ ಸರ್ಕಲ್ ಹೂಸ್ ಸರ್ಕಂಫರೆನ್ಸ್ ಈಸ್ 22 ಸೆಂಟಿಮೀಟರ್. ಸಿ ಏರಿಯಾ ಆಫ್ ಅ ಕ್ವಾಡ್ರಾಂಟ್. ಫಸ್ಟ್ ಆಫ್ ಆಲ್ ಕ್ವಾಡ್ರಾಂಟ್ ಅಂದರೆ ಏನು ಅಂದರೆ ಸರ್ಕಲ್ ಇದೆ, ಸರ್ಕಲ್ನ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಈಚ್ ಪಾರ್ಟ್ ರೆಪ್ರೆಸೆಂಟ್ ಅ ಕ್ವಾಡ್ರಾಂಟ್. ಇದೇನಿದು ಒಂದು ಪಾರ್ಟ್ನ ನಾವು ಕ್ವಾಡ್ರಾಂಟ್ ಅಂತ ತಗೊತೀವಿ. ಆ್ಯಂಡ್ ದಿಸ್ ಕ್ವಾಡ್ರಾಂಟ್ ಆ್ಯಂಗಲ್ ಯಾವಾಗಲೂ ನಿಮಗೆ 90 ಡಿಗ್ರಿ ಇರುತ್ತೆ ಬಿಕಾಸ್ ಸರ್ಕಲ್ ಟೋಟಲ್ ಆ್ಯಂಗಲ್ ಕಂಪ್ಲೀಟ್ ಆ್ಯಂಗಲ್ ಬಂದು 360 ಆ್ಯಂಡ್ ಫಾರ್ ಈಚ್ ಕ್ವಾಡ್ರಾಂಟ್ ಆ್ಯಂಗಲ್ ಈಸ್ 90 ಡಿಗ್ರಿ.
Okay, so given theta is equal to 90 degree and this quadrant ನಮ್ಗೆ ಏನಾಗುತ್ತೆ ಇದ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಇಟ್ ಈಸ್ ಲೈಕ್ ಅ ಸೆಕ್ಟರ್ ರೈಟ್. ಓಕೆ, ಬಟ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದಿಸ್ ಆರ್, ನಮಗೆ ಗೊತ್ತಿಲ್ಲ. ಆರ್ ಫೈಂಡ್ ಔಟ್ ಮಾಡೋದಕ್ಕೆ ದೇ ಹ್ಯಾವ್ ಗಿವನ್ ಒನ್ ಇನ್ಫಾರ್ಮೇಷನ್, ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಆ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಫಸ್ಟ್ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು, ಲೇಟರ್ ಏರಿಯಾ ಆಫ್ ಅ ಸೆಕ್ಟರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಏರಿಯಾ ಆಫ್ ಕ್ವಾಡ್ರಾಂಟ್ನ. ಓಕೆ, ಸೊ ಹೇಗೆ ತೊಗೊಳ್ಳೋದು ನೋಡೋಣ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ 2 pi r. ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ರೈಟ್. ಆ್ಯಂಡ್ ಸರ್ಕಂಫರೆನ್ಸ್ ಪ್ಲೇಸಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? 22, ರೈಟ್ ಇಟ್ ಡೌನ್, ಆ್ಯಂಡ್ 2 pi r. ಆ್ಯಂಡ್ 2 ಡೌನಿಗೆ ತೊಗೋತೀರಾ, 22/2 ಆಗುತ್ತಾ? pi r, 2 1s are 2 11s. Now pi r is equal to 11, and pi value also we can consider as a 22/7 into r is equal to 11, and 7 ಮೇಲೆ ತಗೊಂಡೋಗಿ r is equal to 11 into 7 ಮೇಲೆ ಹೋಗುತ್ತೆ because it is in the multiplication form ಅಲ್ವಾ, ಇದು ಹಪ್ಪ ಹೋಗುತ್ತೆ. ಆ್ಯಂಡ್ 22 ಕೆಳಗೆ ತಗೊಬನ್ನಿ. Then 11 1s are 11 2s are, that is nothing but r is 7/2. See, circumference ಇಂದ ನಾವು ರೇಡಿಯಸ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. Now we need to find out the area of the quadrant. Area of the quadrant is nothing but area of a sector, right? Area of sector. Area of a sector is equal to theta by 360 into pi r square. Theta 90 degree and 360 into pi 22/7 and r is 7/2 whole square. Done. 0 gets cancelled. 9 1s are 9 4s are. We got 1/4 into 22/7 into 7/2 into 7/2 ಮಾಡ್ಬೋದಾ? Yes. This 7 1s are 7 1s are cancel ಆಗುತ್ತೆ. Next 2 1s are 2 11s are. So numerator 11 into 7, right? So 11 into 7 divided by 4 into 2. Yes. So that is 77/8 centimeter square is the area of a sector. So this is the answer for the second question. Next we'll move on to the third question. The length of the minute hand of a clock is 14 centimeter. Find the area swept by the minute hand in 5 minutes. ಅಂದರೆ ಇನ್ನು 5 minutes ಆ ಮಿನಿಟ್ ಹ್ಯಾಂಡು ಎಷ್ಟು ಏರಿಯಾನ ಕವರ್ ಮಾಡುತ್ತೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸಿ ಹಿಯರ್ ವಿ ಗಾಟ್ ಅ ಕ್ಲಾಕ್. ಈ ಕ್ಲಾಕ್ನಲ್ಲಿ ಸಿ ಫಸ್ಟ್ ಆಫ್ ಆಲ್ ಸರ್ಕಲ್ ಟೋಟಲ್ ಡಿಗ್ರಿ ಕಂಪ್ಲೀಟ್ ಆ್ಯಂಗಲ್ 360 degree, ರೈಟ್? ಆ್ಯಂಡ್ ಡಿವೈಡೆಡ್ ಬೈ 360 degree divided by, see how many numbers are there? 12, right? 1 to 12 ಇದೆ. So 12 ಇಂದ ಡಿವೈಡ್ ಮಾಡಿ. 12 1s are 12 3s are and 0 will be there. So 30 degree ಸಿಗುತ್ತೆ. ಅಂದರೆ ಈ 12 ಮತ್ತು 1 ನಡುವೆ ಈ ಎರಡು ನಡುವೆ ಗ್ಯಾಪ್ ಏನಿದೆ, this will be a 30 degree. See, this is a minute hand 12 ಹತ್ರ ಇದೆ ಆ್ಯಂಡ್ ಇದರ ಲೆಂತ್ ಬಂದು 14 centimeter. ಇದೇ ಮಿನಿಟ್ ಹ್ಯಾಂಡು 5 minutes ಮೂವ್ ಮಾಡುತ್ತೆ. 5 minutes ಅಂತ ಹೇಳಿದ್ರೆ ಒಬ್ವಿಯಸ್ಲಿ 12 ಇದ್ದರೆ 1ಗೆ ಹೋಗುತ್ತೆ, ಆ್ಯಂಡ್ 10 minutes ಅಂತ ಹೇಳಿದ್ರೆ 2ಗೆ ಹೋಗುತ್ತೆ, ಆ್ಯಂಡ್ 3 ಅಂದರೆ 15 minutes. ಸೊ 5 minutes ಅದು ಟ್ರಾವೆಲ್ ಮಾಡಿದೆ ಅಂತ ಅಂದರೆ ದ ಆ್ಯಂಗಲ್ ಆರ್ ದ ಸ್ಪೇಸ್ ಆ್ಯಂಗಲ್ ಬಿಟ್ವೀನ್ 12 and 1 is 30 degree. Because the total circle angle is 360 divided by it should divided as a 12 parts divided by 12 ಮಾಡ್ತೀವಿ, and each part angle 30 degree ಅಂತ ನಾವು ಕನ್ಸಿಡರ್ ಮಾಡ್ತೀವಿ. and we need to find out, ಇದನ್ನು ಎಕ್ಸ್ಟೆಂಡ್ ಮಾಡಿ, see it is like a sector, right? ಸೊ ಇದರ ಏರಿಯಾ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಏನೇನಿದೆ ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ, ಸಿ ಸಲ್ಯೂಷನ್. ಸೊ ಗಿವನ್ theta ನಮಗೆ ಸಿಕ್ಕಿದೆ, ದಟ್ ಈಸ್ 30 degree, ಆ್ಯಂಡ್ ರೇಡಿಯಸ್ ಇಸ್ ಈಕ್ವಲ್ ಟು 14 centimeter. ದ ಮಿನಿಟ್ ಹ್ಯಾಂಡ್ ಲೆಂತ್ ಕೂಡ ಕೊಡ್ತಿದ್ದಾರೆ, ದಟ್ ಇಸ್ 14 centimeter. Now we need to find out the area of a sector. So write it down. Area of a sector is equal to theta by 360 into pi r square, right?
and theta is 30 degree divided by 360 into 22 by 7, radius ಏನಪ್ಪ 14 square, and 0 gets cancelled, 3 ones are 3 ones are 2s are, so we'll get a 1 by 12 into 22 by 7 into 14 into 14, 7 ones are 7 2s are, done, 2 ones are 2 6 are. Okay, now we got 1 by 6 into 22 into 14, again 2 3s are 2 1s are, so we get 11 into 14 sigata, 11 into 14 divided by 3, that is nothing but 11 into 14 you multiply madadre, so 11 into 14, so 4 ones are 4, 4 ones are 4 plus 1 ones are 1, 1 ones are 1, 151 add up ಮಾಡಿ, so 154 by 3 cm square, centimeter square. This is the required area covered by or swept by the minute hand of a length of 14 centimeter. So this is the answer for the third question. Okay, next we'll move on to the fourth question. Okay, let me read the fourth question. A chord of a circle, ಅಂದರೆ chord ಹೇಳ್ತಾ ಇದ್ದಾರೆ, chord, here we have taken AB has a chord of a circle of a radius of 10 centimeter, and this is a center and this will be the radius. Okay, and we'll just write it down, this also radius anta. Okay, so radius of a 10 centimeter subtends a right angle, subtends anta ಹೇಳಿದ್ರೆ form a right angle at the center. ರೈಟ್ ಹ್ಯಾಂಗಲ್ ಅಂದರೆ ಏನು, ಸೆಂಟರ್ನಲ್ಲಿ 90 ಡಿಗ್ರಿ ಹ್ಯಾಂಗಲ್ನ ಈ ಕಾರ್ಡ್ ಮಾಡ್ತಿದೆ, ಸಬ್ಟೆಂಡ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಫೈಂಡ್ ದ ಏರಿಯಾ ಆಫ್ ದ ಕರೆಸ್ಪಾಂಡಿಂಗ್ ಮೈನರ್ ಸೆಗ್ಮೆಂಟ್ ಆ್ಯಂಡ್ ಮೇಜರ್ ಸೆಕ್ಟರ್. ಅಂದರೆ ಎರಡು ಸಬ್ ಕ್ವೆಶನ್ ಅವರು ಹೇಳ್ತಾ ಇರುವಂಥದ್ದು. ಏನು ಮಾಡಬೇಕು, ಮೈನರ್ ಸೆಗ್ಮೆಂಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಆ್ಯಂಡ್ ಮೇಜರ್ ಸೆಕ್ಟರ್ ಆಲ್ಸೋ ವಿ ನೀಡ್ ಟು ಫೈಂಡ್ ಔಟ್, ಆ್ಯಂಡ್ ಪೈ ವ್ಯಾಲ್ಯೂ 3.14 ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಸಿ, ಕಾರ್ಡ್ ನಮಗಿಲ್ಲಿ ಮೈನರ್ ಸೆಗ್ಮೆಂಟ್ ಅಂದರೆ ಏನು, ಈ ಪೋರ್ಷನ್, ರೈಟ್, ದಿಸ್ ಈಸ್ ಅ ಸೆಗ್ಮೆಂಟ್. ಹಾಂ, ಆ್ಯಂಡ್ ಮೇಜರ್ ಸೆಕ್ಟರ್ ಅಂತ ಅಂದರೆ, ಸಿ ದಿಸ್ ಯು ಕ್ಯಾನ್ ಕನ್ಸಿಡರ್ಡ್ ಹ್ಯಾಸ್, ಸೊ ಲುಕ್ ಎಟ್ ದಿಸ್ ಯು ಕ್ಯಾನ್ ಕನ್ಸಿಡರ್ಡ್ ಹ್ಯಾಸ್ ಸೆಕ್ಟರ್ ಅಲ್ವಾ, ದಿಸ್, ಯಾ, and this sector will be the minor sector, and obviously this portion ಏನಿದೆ ಇದು ಏನಾಗುತ್ತೆ, ಮೇಜರ್ ಸೆಕ್ಟರ್ ಆಗುತ್ತೆ, ಮೇಜರ್ ಸೆಕ್ಟರ್, ರೈಟ್. ಬಟ್ ನಮಗೆ ಸೆಕ್ಟರ್ ಫೈಂಡ್ ಔಟ್ ಮಾಡೋದಕ್ಕೆ ಡೈರೆಕ್ಟ್ ಫಾರ್ಮುಲಾ ನಮ್ಮ ಹತ್ರ ಇದೆ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಹಾಕೊತೀವಿ, ದೆನ್ ವಿಲ್ ಫೈಂಡ್ ಔಟ್ ದ ಸೆಕ್ಟರ್. ಬಟ್ ಸೆಗ್ಮೆಂಟ್ ಹೇಗೆ ಫೈಂಡ್ ಔಟ್ ಮಾಡೋದು, ಕಾರ್ಡ್, ಸಿ ದಿಸ್ ಪೋರ್ಷನ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸಿ, ಅಲ್ಲಿ ನಮಗೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ನಥಿಂಗ್ ಬಟ್, ಸಿ ಇದು ಪೂರಾ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿದರೆ AOBA, ದಿಸ್ ಇಸ್ ಪೂರಾ ಸೆಕ್ಟರ್ ಅಲ್ವಾ. ಈ ಸೆಕ್ಟರಿಂದ ಈ ಟ್ರಯಾಂಗಲ್ ಇದೆಯಲ್ಲ, ಈ ಪೋರ್ಷನ್ ಟ್ರಯಾಂಗಲ್ ಇದೆಯಲ್ಲ, ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಏರಿಯಾ ಸಿಗುತ್ತಲ್ವಾ, ರೈಟ್. ಸಿ, ಫಸ್ಟ್ ನಾವೇನು ಮಾಡಬೇಕು, ಈ ಪೂರಾ ಸೆಕ್ಟರ್ನ ಕನ್ಸಿಡರ್ ಮಾಡಬೇಕು, ಏರಿಯಾ ಆಫ್ ಅ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಅ ಟ್ರಯಾಂಗಲ್ ಮಾಡಿದ್ರೆ ವಿಲ್ ಗೆಟ್ ದ ಏರಿಯಾ ಆಫ್ ಅ ಸೆಗ್ಮೆಂಟ್, ಮೈನಸ್ ಸೆಗ್ಮೆಂಟ್ ಸಿಗುತ್ತೆ. ಓಕೆ, ಸೊ ದಟ್ ಈಸ್ ಹೌ ವಿ ಡೂ ಇಟ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಏರಿಯಾ ಆಫ್ ಅ ಟ್ರಯಾಂಗಲ್ ಇದೆಯಲ್ಲ, ಇದು ಎರಡು ರೀತಿ ತೊಗೋಬೋದು ನಾವು. ಸಿ, ರೈಟ್ ಹ್ಯಾಂಗಲ್ ಟ್ರಯಾಂಗಲ್ ಇತ್ತು ಅಂತ ಹೇಳಿದ್ರೆ ಏರಿಯಾ ಆಫ್ ಟ್ರಯಾಂಗಲ್, ಇಫ್ ಇಟ್ ಈಸ್ ಅ 90 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ 90 ಬದಲು 60 ಡಿಗ್ರಿ ಆಗಿದ್ರೆ, ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿದ್ದರೆ, ಆಗ ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿ √3/4 ಇಂಟು A ಸ್ಕ್ವೇರ್ ಅಂತ ತಗೋಬೇಕಾಗತ್ತೆ. ಓಕೆ, ಸಿ ಮಾಡೋಣ, ಇದು ನೆಕ್ಸ್ಟ್ ಪ್ರಾಬ್ಲಮ್ಗಳಲ್ಲಿ ನಮಗೆ ಸಿಗುತ್ತೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ನಮಗೆ ಕೊಟ್ಟಿರೋವಂಥದ್ದು ಅವರೇ ಹೇಳಿದ್ದಾರೆ 90 ಡಿಗ್ರಿ, ಅಂದರೆ ರೈಟ್ ಹ್ಯಾಂಗಲ್ ಟ್ರಯಾಂಗಲ್, ಅಲ್ಲಿ ಈ ಫಾರ್ಮುಲಾನ ನಾವು ತಗೋಬೇಕಾಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್. ಸಿ, ಸೊಲ್ಯೂಷನ್ ಆ್ಯಂಡ್ ವಾಟ್ ಎವರ್ ದೇ ಹ್ಯಾವ್ ಗಿವನ್ ವಿಲ್ ರೈಟ್ ಇಟ್ ಡೌನ್. ರೇಡಿಯಸ್ ಕೊಟ್ಟಿದ್ದಾರೆ, ದಟ್ ಈಸ್ 10 ಸೆಂಟಿಮೀಟರ್, ಆ್ಯಂಡ್ ಥೀಟಾ ಆಲ್ಸೋ ದೇ ಹ್ಯಾವ್ ಗಿವನ್, ದಟ್ ಈಸ್ 90 ಡಿಗ್ರಿ. Now we need to find out minor segment.
No, so minor segment ಹೇಗೆ ತಗೊಂತೀವಿ, area of minor segment is equal to area of a sector minus area of triangle. Okay, so area of a sector minus area of a triangle, because ನೀವು ಅದು ಟ್ರಯಾಂಗಲ್ ನೇಮ್ ಕೂಡ ತಗೋಬಹುದು, that is AOB, triangle AOB. ಆ್ಯಂಡ್ ಏರಿಯಾ ಆಫ್ ಅ ಸೆಕ್ಟರ್ ಅಂತ ಅಂದರೆ AOB, ಇಲ್ಲೊಂದು ಪಾಯಿಂಟ್ ನಾವು ತೊಗೊಳೋದಾದರೆ P, AOBPA ಹಾಗೂ ತಗೋಬೋದು ನೀವು. ಓಕೆ, ಸೊ ಏರಿಯಾ ಆಫ್ ಅ ಸೆಕ್ಟರ್ ಫಾರ್ಮುಲಾ ಏನಪ್ಪ, θ/360 ಇಂಟು ಪೈ r ಸ್ಕ್ವೇರ್ minus area of a triangle half into base into height. Okay, so while calculating careful agiri, and theta ಏನಿದೆ 90 degree, we'll write it down 360, and pi 3.14, and radius ಅವರು ಹೇಳಿದ್ದಾರೆ, ಸೊ ರೇಡಿಯಸ್ ಹಾಗೆ ತೆಗೆದಿಟ್ಕೊಳ್ಳೋಣ, ಆ್ಯಂಡ್ ಹಾಫ್ ಇಂಟು ಬೇಸ್. ಸೊ 90 ಡಿಗ್ರಿ ಇದಾದರೂ ಬೇಸ್ ಆಗ್ಬೋದು, ಇದಾದರೂ ಬೇಸ್ ಆಗ್ಬೋದು, ನೀವು ಯಾವ್ದು ತೊಗೊಂಡ್ರೂ ತೊಂದರೆ ಇಲ್ಲ. ಸೊ ಒಂದು ಕಡೆ ಬೇಸ್ ಅಂತ ತೊಗೊಳ್ಳೋಣ. ಸೊ ಬೇಸ್ ಇಸ್ ನಥಿಂಗ್ ಬಟ್ 10, ರೇಡಿಯಸ್ ಆ್ಯಂಡ್ ಹೈಟ್ ಕೂಡ 10 ಆಗುತ್ತೆ. 0 0 gets cancelled, 9 1s are 9 4s are. So you will get 3.14 by 4 into r square minus 2 1s are 2 5s are, right? ಅಲ್ಲಿಗೆ ಏನಾಗುತ್ತೆ, ಇದು 5 10s are 50, right? So 50 ಆಗುತ್ತೆ ನಿಮಗೆ. ಓಕೆ, ಸೊ ನಾವು r ಏನಿದೆ 10 ಹಾಕೊಂಬಿಡೋಣ. ಸೊ 3.14 ಡಿವೈಡೆಡ್ ಬೈ 4, ದಟ್ ಈಸ್ 10 ಸ್ಕ್ವೇರ್ ಮೈನಸ್ 50. 3.14 by 4 into 100 minus 50. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ನಾವು. ಓಕೆ, ಸೊ 314 by 4 ಇಂಟು, ಬಿಕಾಸ್ ಪಾಯಿಂಟ್ ಆದಮೇಲೆ 2 digits ಇದೆ, ಸೊ ವಿಲ್ ರೈಟ್ ಇಟ್ ಡೌನ್ ಟು 100. ದಿಸ್ ಇಸ್ 100 remains same minus 50. This 100 gets cancelled, and 2 2s are 2 1s are 2 5s are 10, 1 ಆಗುತ್ತೆ, 2 5s are 10 ಆಗುತ್ತೆ, then 2 7s. So we'll get 157 by 2 minus 15, right? And this will become different denominator ಆದಾಗ what we do, we'll write it down here. So 157 minus 2 5s are 2 50s are, it is 100 divided by 2. So that is 57 by 2. So division ಮಾಡಿ, so division ಮಾಡಿದರೆ ನಮಗೇನು ಸಿಗುತ್ತೆ, 2 in the 57, right? Yeah, and 2 2s are 4, we'll get 17, 2 8s are 16, and we're left with 1 0, 2 5s are 10. So we got 28.5 cm square. So this is the area of a minor segment. Okay, so I hope ನಿಮಗೆ ಇದು ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಏನಿದೆ, ಏರಿಯಾ ಆಫ್ ಅ ಮೇಜರ್ ಸೆಕ್ಟರ್. ಏರಿಯಾ ಆಫ್ ಮೇಜರ್ ಸೆಕ್ಟರ್. ಸಿ ಏರಿಯಾ ಆಫ್ ಅ ಮೇಜರ್ ಸೆಕ್ಟರ್ ಹೇಗೆ ಸಿಗುತ್ತೆ ಅಂತ ಅಂದರೆ, ಸಿ ದಿಸ್ ಇಸ್ ದ ಏರಿಯಾ ಆಫ್ ಅ ಮೇಜರ್ ಸೆಕ್ಟರ್. ಪೂರಾ ಸರ್ಕಲ್ ಏರಿಯಾ ಏನಿದೆ ಪೈ ಆರ್ ಸ್ಕ್ವೇರ್, ಆ ಪೈ ಆರ್ ಸ್ಕ್ವೇರಿಂದ ಮೈನರ್ ಸೆಕ್ಟರ್ ಏರಿಯಾನ ಸಬ್ಟ್ರಾಕ್ಟ್ ಮಾಡಿದ್ರೆ, ಈ ಪೋರ್ಷನ್ಸ್ ಇದೆಯಲ್ಲ, ಈ ಪೋರ್ಷನ್ನ ಮೈನಸ್ ಮಾಡಿದ್ರೆ ನಮಗೆ ಮೇಜರ್ ಸೆಕ್ಟರ್ ಏರಿಯಾ ಸಿಗುತ್ತಾ? ಯಾ. ಸೊ ನಾವೇನು ಮಾಡ್ತೀವಿ, ವಿ ಡೂ ದ್ಯಾಟ್ ಏರಿಯಾ ಆಫ್ ಅ ಸರ್ಕಲ್ ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಕ್ಟರ್ ಮಾಡ್ತೀವಿ. ದೆನ್ ಹಿಯರ್ ವಾಟ್ ಹ್ಯಾಪನ್ಸ್, pi r square, right? Pi r square minor sector, right? Yeah, pi r square area of a minor sector is theta by 360 into pi r square. Pi r square common ಬರುತ್ತೆ, ತಗೊಳ್ಳಿ. 1 minus theta ವ್ಯಾಲ್ಯೂ ಏನಿದೆ 90 by 360. 0 0, 9 1s are 9 4s are. So you will get pi r square 1 minus 1 by 4, that is nothing but pi r square. It is 4 minus 1 by 4, that is pi r square into 3 by 4.
ಓಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಕೊಡೋಣ. ಸೊ ಏನಾಗುತ್ತೆ, ವಿಲ್ ರೈಟ್ ಇಟ್ ಡೌನ್ ಹಿಯರ್. ಪೈ 3.14 ಇಂಟು ರೇಡಿಯಸ್ 10 ಸ್ಕ್ವೇರ್ ಅಂತ ಹೇಳ್ತಾ ಇದ್ದಾರೆ, ಇಂಟು 3/4 ವಿಲ್ ರೈಟ್ ಇಟ್ ಡೌನ್. ಆ್ಯಂಡ್ ದಿಸ್ 314 ಡಿವೈಡೆಡ್ ಬೈ 100 ಆಗುತ್ತೆ, ಇಂಟು 100 ಇಂಟು 3/4. 100 ಗಿಟ್ಸ್ ಕ್ಯಾನ್ಸಲ್. ಆ್ಯಂಡ್ 4ಅಲ್ಲಿ ಬಂದರೆ 2 2s 2 1s 2 5s 10 and 2 7s. We'll get 157 into 3/2. So we'll see that 157 into 3, 21, 5 3 15, 17, 3 1s 3, 4, 471/2. 4 7, 2 2s 4, then 0, then 7, 2 3s 6, 1, then 2 5s 10, 235 point. So maybe we'll get nivish madidre, so 235.0, right? 1 5, so 235.5 centimeters square. So this is the answer we get. Okay, sorry for the congestion because space illa, so I have written there. Okay, so this is what we have the answer for the fourth question. Okay, so next move on to the fifth question. In a circle of radius 21 centimeter, an arc subtends. So radius 21 centimeter, an arc. So illinda illivargu nodi tagolotantaddu. Okay, so just give a name AB. Arc subtends an angle 60 degree. Theta is equal to 60 degree at the center. Now find the length of an arc and area of the sector formed by the arc. So length of an arc, AB length find out ಮಾಡಬೇಕು, and ಈ arc form ಮಾಡಿರುವಂಥ sector area find out ಮಾಡಬೇಕು. Then area of the segment formed by the corresponding chord. ಅಂದರೆ ಇಲ್ಲೊಂದು ಕಾರ್ಡ್ ಡ್ರಾ ಮಾಡ್ಕೊತೀವಿ, ಆ ಕಾರ್ಡ್ ಮಾಡುವಂಥ ಸೆಗ್ಮೆಂಟ್ ಏರಿಯಾನು ಫೈಂಡ್ ಔಟ್ ಮಾಡಬೇಕು. 3 ಸಬ್ ಕ್ವೆಶನ್ಸ್ ನಮಗಿಲ್ಲಿದೆ. ಓಕೆ, ಲೆಟ್ಸ್ ಸಾಲ್ವ್ ಒನ್ ಬೈ ಒನ್. ಸೊ ಸೊಲ್ಯೂಷನ್ ಪಾರ್ಟ್ ವಿಲ್ ಟೇಕ್ ಅ given radius is equal to 21 centimeter and theta is equal to 60 degree. First one, length of an arc, we have a direct formula, right? So length of an arc is equal to theta by 360 into 2 pi r. Theta 60 by 360 into 2 pi 22/7, or value kottilla, we'll take it as, and radius is 21. 0 0 6 1s 6 6, that is 1/6 into 2 into 7 1s 7 3s 22 into 3 ಆಗುತ್ತೆ. 3 1s 3 2s 2 2 gets cancelled. So we get 22 centimeter has a length of an arc. Okay, yeah. So next, second sub question, area of the sector, ಅದಕ್ಕೂ ಕೂಡ ಡೈರೆಕ್ಟ್ ಫಾರ್ಮುಲಾ ಇದೆ ನಮಗೆ. ಸೊ ಏರಿಯಾ ಆಫ್ ಸೆಕ್ಟರ್ is equal to theta by 360 into pi r square. Theta is 60 degree, 360 pi 22/7, radius 21 square. Now 60 0 0 6 1s 6 6, 1/6 22/7 into 21 into 21. So now 7 1s 7 3s, 3 1s 3 2s, 2 1s 2 11s. So 11 into 21, if you multiply 11 into 21, you will get 231 centimeter square. So this is the area of a sector. The next we have the third question, area of the segment formed by corresponding chord. So how do we find out? Because segment find out ಮಾಡಬೇಕಂತ ಹೇಳಿದ್ರೆ we always take area of a sector ತಗೊಂಡು ಅದು corresponding ಏನು ಟ್ರಯಾಂಗಲ್ ಇದೆ ಅದರ ಏರಿಯಾನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ corresponding chord area ಸಿಗುತ್ತೆ. So area of
segment is equal to area of sector minus area of triangle. Okay, area of a sector, see already ನಮಗೆ area of a sector value ಸಿಕ್ಕಿದೆ, that is 231 centimeter square. We'll write it down that 231 minus area of a triangle. ಇಲ್ಲಿ ನಮಗೆ 60 degree ಇರೋದ್ರಿಂದ you have to consider this as a equilateral triangle. Equilateral triangle and area will be √3/4 into a square ಆಗಿರುತ್ತೆ. a ಅಂದರೆ ಸೈಡ್ ಅಂತ. Okay, so √3/4 into a square, that is 231 minus √3/4. a means this side, that is 21 square. 231 minus √3/4 into 441, 21 square, 441, 21 into 21, and our final answer will be final answer will be 231 minus 441 √3/4 centimeter square. So this completes our fifth problem.